ಮಿಸ್ ಮುಗುತಿ ರೀ, ನಿಲ್ರಿ. ನೀನೆಲ್ಲೇ ಇರೋ, ನಿನ್ನ ನಾನು ಹುಡುಕ್ತೀನಿ. ಏನಾಯ್ತು ಮಿಥಿಲ? ಯಾರಿಗೋಸ್ಕರ ಕಾಯ್ತಾ ಇದ್ಯಾ? ವಿರಾಜ್ನ. ಅವನ್ ಅವಾಗ್ಲೇ ಆಫೀಸಿಂದ ಹೊರಟ ಅಂತ ಅವಿ ಹೇಳ್ದ. ಬಟ್ ಅವನಿನ್ನ ಮನೆಗೆ ಬಂದಿಲ್ಲ. ಅವನೇನ್ ಚಿಕ್ಕ ಮಗುನಾ? ಬರ್ತಾನೆ ಬಿಡು. ಅವನ್ ಮೊದ್ಲೇ ಅಪ್ಸೆಟ್ ಆಗಿದ್ದಾನೆ. ಅದೇ ಬೇಜಾರಲ್ಲಿ ಎಲ್ಲಾದ್ರೂ ಹೋಗಿದ್ದಾನನ್ಸತ್ತೆ. ಅಮ್ಮನ್ಗೆ ಮುಖ ತೋರ್ಸಕ್ಕಾಗ್ದೆ ಚಡಪಡಿಸ್ತಾ ಇರ್ತಾನೆ. ಅಷ್ಟಕ್ಕೂ ಕೈ ತಪ್ಪ ಹೋಗಿರೋದು ಸಣ್ಣ ಪುಟ್ಟ ಪ್ರಾಜೆಕ್ಟ್ ಅಲ್ವಲ್ಲ. ಶಾಸ್, ನಿಮ್ಗೊಂದ್ ಮಾತ್ ಕೇಳಲ್ಲ? ಕೇಳು. ಅರು ಅಮ್ಮಂಗೆ ಕಂಪನಿ ಮುಖ್ಯನಾ, ಫ್ಯಾಮಿಲಿ ಮುಖ್ಯನಾ? ಮಿಥಿಲ, ಇಷ್ಟು ವರ್ಷದಿಂದ ಅಮ್ಮನ್ ನೋಡ್ತಾ ಇದ್ಯಾ. ಆದ್ರೆ ಅಮ್ಮ ಹೇಗೆ ಅಂತ ನಿಂಗೆ ಇನ್ನೂ ಅರ್ಥ ಆಗಿಲ್ವಾ? ಅವ್ರಿಗೆ ಯಾವತ್ತಿದ್ರು ಅವ್ರ ಕಂಪ್ನಿ, ಅವ್ರ ಬಿಸ್ನೆಸ್ ಇಷ್ಟೇ ಮುಖ್ಯ. ಅಯ್ಯೋ, ಹಾಗಾದ್ರೆ ನನ್ನ ಹೆದರಿಕೆ ನಿಜ ಆಗ್ಬೋದು. ಏನ್ ಹೆದರಿಕೆ? ಇವತ್ತು ಕಂಪನಿಗೆ ದೊಡ್ಡ ಡೀಲ್ ಮಿಸ್ ಆಗಿದೆ. ಅರು ಅಮ್ಮ ಅಪ್ಸೆಟ್ ಆಗಿರ್ತಾರೆ. ಇದೇ ಬೇಜಾರಲ್ಲಿ ಏನಾದ್ರೂ ವಿರಾಜ್ಗೆ ಬೈದ್ಬಿಟ್ರೆ? ಛೇ, ಮೊದ್ಲೇ ಅವನ್ ಮೂಡ್ ಸರಿ ಇಲ್ಲ. ವಾಟ್? ಅಮ್ಮ ವಿರಾಜ್ಗೆ ಬೈಯೋದಾ? ಚಾನ್ಸೇ ಇಲ್ಲ ಮಿಥಿಲ. ಮತ್ತೆ ನೀವೇ ಹೇಳಿದ್ರಲ್ಲ, ಅರು ಅಮ್ಮಂಗೆ ಬಿಸ್ನೆಸ್ಸೇ ಮುಖ್ಯ ಅಂತ. ಕಮಾನ್ ಮಿಥಿಲ, ಅಮ್ಮನ್ಗೆ ಫ್ಯಾಮಿಲಿನ ಬಿಸ್ನೆಸ್ ಅಂತ ಬಂದ್ರೆ ಬಿಸ್ನೆಸ್ ಇಂಪಾರ್ಟೆಂಟ್, ಒಪ್ಕೋತೀನಿ. ಆದ್ರೆ ವಿರಾಜ್ ಅಮ್ಮನ್ಗೆ ಬಿಸ್ನೆಸ್ಗಿಂತ ಒಂದು ತೂಕ ಮೇಲೇನೆ. ಆದ್ರೆ ಅರು ಅಮ್ಮ ವಿರಾಜ್ಗೆ ಬೈಯಲ್ಲ. ಆದ್ರೂ ಶಾಸ್, ಹರ್ಷಿತ್ ಬಿಸ್ನೆಸ್ಗೆ ಬಂದಿಲ್ಲ ಅಂತ ಅರು ಅಮ್ಮಂಗೆ ಆ ಬೇಜಾರೇ ಇನ್ನೂ ಹೋಗಿಲ್ಲ. ಇವಾಗ ವಿರಾಜ್ಗೆ ಕೊಟ್ಟಿರೋ ಜವಾಬ್ದಾರಿನೂ ಕರೆಕ್ಟಾಗಿ ನಿಭಾಯಿಸಿಲ್ಲ ಅಂತ ಮತ್ತೆ ಬೇಜಾರಾಗಲ್ವಾ? ಮಿಥಿಲ, ಹರ್ಷಿತ್ ಬೇರೆ, ವಿರಾಜ್ ಬೇರೆ. ಅಮ್ಮನ್ಗೆ ವಿರಾಜ್ ಅಂದ್ರೆ ವಿಪರೀತ ಮುತ್ತು. ಒಂದ್ ಪ್ರಾಜೆಕ್ಟ್ ಕೈ ಕೊಡ್ತಲ್ಲ ಅಂತ ಹೇಳಿ ಆ ಫ್ರಸ್ಟ್ರೇಷನ್ ಅಲ್ಲಿ ವಿರಾಜ್ಗೆ ಬೈದವ್ರು ತೀರಿಸ್ಕೊಳ್ಳಲ್ಲ. ಅವರು ವಿರಾಜ್ಗೆ ಬೈಯಲ್ಲ. ನೋಡ್ತಾ ಇರು. ನಂಗಾಗನ್ನಿಸ್ತಾ ಇಲ್ಲ. ಹಾಗಾದ್ರೆ ಬೆಟ್ಸ್ ಇದೆಲ್ಲ ಯಾಕೀಗ? ಅರೆ ಮಿಥಿಲ, ನೀನ್ ನನ್ನ ನಂಬ್ತಾನೆ ಇಲ್ಲ. ನಾವು ಬೆಟ್ಸ್ ಮಾಡ್ಲೇಬೇಕು. ಹೇಳು, ಬೆಟ್ಸಾ? ಸರಿ ಆಯ್ತು, ನೋಡೋಣ ಏನಾಗುತ್ತೆ ಅಂತ. ನೀವ್ ಹೇಳಿರೋ ಹಾಗೆ ಅರು ಅಮ್ಮ ವಿರಾಜ್ಗೆ ಬೈದೇ ಇದ್ರೆ ನಿಮ್ಗಿಂತ ನಾನೇ ಖುಷಿ ಪಡ್ತೀನಿ.